ಬ್ಯಾಂಬೂಸ್ ಎಷ್ಟು ದಪ್ಪ ಇದೆ ನೋಡಿ ಇದು. ತುಂಬಾ ದಪ್ಪ ಇದೆ. ಯಾರು ಇದ್ದೋಗ್ತಾ ಇರ್ಲಿಲ್ಲ ಅಷ್ಟೇ. ಈ ಬಿಗ್ ಲೋಟಸ್ ಪ್ಲೇಟ್ಸ್ ತರ ಹಿಂಗಿದೆ ನೋಡಿ ಲೀಫ್. ಅದ್ರ ಮೇಲೂ ಕಾಯಿನ್ಸ್ ಹಾಕಿದಾರೆ ಪಾಪ. ಏನೋ ವಿಶ್ ಮಾಡಿ ಕಾಯಿನ್ಸ್ ಗಳು ಹಾಕಿದಾರೆ. ತುಂಬಾ ಹಾಕಿದಾರೆ. ಹೆಂಗ್ ಕೂತಿದೆ ನೋಡಿ ಅದ್ರ ಮೇಲೆ. ಎಲ್ಲ ಒಳ್ಳೆ ಪ್ಲೇಟ್ ಕಲ್ತದೆ ಹೆಂಗಿದೆ ಅಲ್ಲ. ಅದ್ ನೋಡಿ ಒಂದ್ ಪ್ಲೇಟಿಂದ ಇನ್ನೊಂದ್ ಪ್ಲೇಟ್ಗೆ ಹಿಂಗ್ ಜಂಪ್ ಆಗಿ ಹೋಗಿತ್ತು ಪಕ್ಷಿ. ನೋಡಿ ಹೆಂಗ್ ಕ್ರಾಸ್ ಮಾಡತ್ತಿದ. ಪಾರ್ಕಿಂದ ಎಕ್ಸಿಟ್ ಆಯ್ತು. ಇವಾಗ ಏನಾದ್ರು ಫುಡ್ ತಿನ್ಬೇಕು. ಇಲ್ಲೆಲ್ಲ ತಗೊಂಡ್ಬಂದಿದ್ದೀನಿ, ರೆಡಿ ಮಾಡ್ಕೊಂಡು ತಿನ್ನೋದು ಇವಾಗ. ಇದು ರೈಸು ಮಾಡ್ಕೊಂಡ್ ಬಂದಿದ್ದೀನಿ. ಇವಾಗ 2 ಸ್ಪೂನ್ ಇದೆ, ಅಟ್ಯಾಕ್ ಮಾಡೋದು ತಿನ್ನೋದು ಅಷ್ಟೇ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನ್ ಮಾಡೋದಲ್ವಾ, ತುಂಬಾ ಚೆನ್ನಾಗಿದೆ. ತುಂಬಾ ಅಲ್ಲಿ ಈ ತರ ನಮ್ ತರ ಊಟ ಸಿಗಲ್ವಲ್ಲ. ಊಟ ಆದ್ಮೇಲೆ ಕಂಟಿನ್ಯೂ. ಲಂಚ್ ಎಲ್ಲ ಮುಗಿಸ್ಕೊಂಡು ಇವಾಗ ಗ್ರ್ಯಾಂಡ್ ಬೇ ಸೈಡ್ ಹೋಗ್ತಾ ಇದೀವಿ. ದಿಸ್ ಇಸ್ ದಿ ಎಕ್ಸ್ಟ್ರೀಮ್ ನಾರ್ತ್. ಇದು ಹೋದ್ಮೇಲೆ ಬೇರೆ ಲ್ಯಾಂಡ್ ಇಲ್ಲ, ಅಲ್ಲಿಗೆ ಮಾರಿಷಿಯಸ್ ಎಂಡ್ ಆಗುತ್ತೆ.
ಇಲ್ಲಿಂದ ಯುರೋಪಿಯನ್ ಕಾಲೋನಿ ಅನ್ಸುತ್ತೆ, ಎಲ್ಲ ಕ್ಯೂಟ್ ಕ್ಯೂಟ್ ಆಗಿದೆ. ಇವ್ರಿರೋ ಜಾಗ ಎಲ್ಲ ಚೆನ್ನಾಗಿ ಲಕ್ಸುರಿಯಾಗಿ ಇಟ್ಕೊಂಡ್ಬಿಡ್ತಾರಲ್ಲ ಪಾಪ. ಇವ್ರಿರೋ ಸ್ಟೈಲ್ ಆರ್ಕಿಟೆಕ್ಚರು ಗೊತ್ತಾಗ್ಬಿಡುತ್ತೆ. ಎಲ್ಲ ಕಮ್ಯುನಿಟಿ ವೈಸ್ ಡಿವೈಡ್ ಆಗ್ಬಿಟ್ಟವ್ರೆ. ಹೌದು. ವಿಲ್ಲಾಗಳೆಲ್ಲ ಹೆಂಗಿದೆ. ಅದಕ್ಕೆ ಹೇಳಿದ ನಂಬರ್ 1 ಡೆವಲಪ್ಡ್ ಕಂಟ್ರಿ ಎಂಟೈರ್ ಸೌತ್ ಇದು ಆಫ್ರಿಕಾದಲ್ಲೇ ಎಂಟೈರ್ಲಿ ಡೆವಲಪ್ಡ್ ಕಂಟ್ರಿ ಅಂತ ಇತ್ತು. ಪಬ್ಲಿಕ್ ಬೀಚ್ ಹೆಸರೇನು ಪಾಪ? ಅದೇನೋ ಲಾ ಕ್ರೂವೇಟ್ ಅಂತೇನಾಯ್ತು. ಓಕೆ. ಸೊ ಗ್ರ್ಯಾಂಡ್ ಬೇ ಪಾರ್ಟೇ ಇದು. ಅಲ್ಲಿ ಬಂದು ಪಾರ್ಕಿಂಗ್ ಹಾಕಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಿತ್ರಿ ಏರ್ಕ ಸೊ ಇವಾಗ ನಾವು ಗ್ರ್ಯಾಂಡ್ ಬೇಗ್ ಬಂದಿದ್ದೀವಿ ಪಬ್ಲಿಕ್ ಬೀಚಲ್ಲಿ. ಸೊ ಮಾರಿಷಿಯಸ್ ಆಲ್ಮೋಸ್ಟ್ 1 ರೌಂಡ್ ಕಂಪ್ಲೀಟ್ ಮಾಡ್ದಂಗೆ ಲೆಕ್ಕ. ಹೆಂಗೆ ಅಂತ ತೋರಿಸ್ತೀನಿ ಇಲ್ಲಿ ಮ್ಯಾಪಲ್ಲಿ ನಾವು ಎಲ್ಲಿ ಕೂತಿದ್ದೀವಿ ಅಂತ ಜಸ್ಟ್ ನೋಡಿ. ಮ್ಯಾಪಲ್ಲಿ ಇವು ಪಾರ್ಕ್ ಡಿಯರ್ ಅಂತ ಕಾರ್ ಕಾಣಿಸ್ತಾ ಇದೆಯಲ್ಲ, ಇದು ಎಂಟೈರ್ ಮಾರಿಷಿಯಸ್ ಆಯ್ತಾ. ಈ ಮಾರಿಷಿಯಸ್ ಬ್ಲೂ ಮಾರ್ಕ್ ಏನ್ ಕಾಣಿಸ್ತಾ ಇದೆಯಲ್ಲ, ಈ ಬ್ಲೂ ಮಾರ್ಕ್ ಇದೇ ನಾವಿರೋ ಜಾಗ ಇವಾಗ. ಸೊ ಈಗ ಟಿಪ್ ಲಿಟ್ರಲಿ ಟಾಪ್ ನಾರ್ತ್ ಅಲ್ಲಿ ಇದೀವಿ. ಸೊ ಇಲ್ಲಿ ಫ್ಲಿಕನ್ ಫ್ಲಾಗ್ ಕಾಣಿಸ್ತಾ ಇದೆಯಲ್ವಾ ಲೆಫ್ಟ್ ಅಲ್ಲಿ, ಅಲ್ಲಿ ನಾವಿರೋದು. ಕೆಳಗಡೆ ನೆನ್ನೆಲ್ಲ ಹೋಗಿದ್ವಿ, ಕೆಳಗಡೆ ಎಲ್ಲ ಹೋಗಿ 1 ರೌಂಡ್ ಹಾಕೊಂಡ್ ಬಂದ್ವಿ. ಈಗ ಟಾಪ್ ಇಲ್ಲಿದ್ದೀವಿ ಮೇಲ್ಗಡೆ. ಸೊ ಒಂದು ಫುಲ್ ರೌಂಡ್ ಮಾರಿಷಿಯಸ್ ಆದಂಗೆ ಲೆಕ್ಕ. ಸೊ ಇಲ್ಲಿ ಡೋಲ್ಪುರಿ ತಿನ್ನಕ್ ಬಂದಿದ್ದೀವಿ. ಇದು ಇದೆ ಬ್ರೆಡ್ ಪಕೋಡ ಎಲ್ಲ ಇದೆ ಪಾಪ. ಬೇಕಾ? ये बिरयानी भी है? अभी नहीं, बिरयानी अब नहीं। ओके. ಓನ್ಲಿ ಆನ್ ಸಂಡೇ. ಸೊ ನಮಗೆ ಡೋಲ್ಪುರಿ ಎಲ್ಲೆಲ್ಲೋ ಹುಡ್ಕಬೇಕು ಅಂತ ತಲೆ ಕೆಡ್ಸ್ಕೊತಾ ಇದ್ವಿ. ನಾಳೆ ಪೋರ್ಟ್ ಲೂಯಿಸ್ಗೆ ಹೋಗಿ ತಿನ್ನಬೇಕು ಅಂತಲೂ ಅಂದ್ಕೊಂಡಿದ್ವಿ. ಬಟ್ ಡೋಲ್ಪುರಿ ಇಲ್ಲೇ ಸಿಕ್ತು ನಮಗೆ. ಸಖತ್ ಬಿಸಿ ಇದೆ ಪಪ್ಪುದು. ಪಪ್ಪು ಗ್ರೀನ್ ಚಟ್ನಿ. ಇಲ್ಲಿ ಬಂದರೆ ಗ್ರೀನ್ ಚಟ್ನಿ ನಂಗೆ ತುಂಬ ಇಷ್ಟ. ಎಲ್ಲ ಈ ಥರ ಹಿಂಗೆ ಬೀಚ್ ಮುಂದೆ ಕೂತ್ಕೊಳ್ಳೋದು, ತಿನ್ಕೊಂಡು ಇಲ್ಲಿರೋದು. ಪಪ್ಪು ವೆಜ್ಜಾ ನಾನ್ ವೆಜ್ಜಾ ನೋಡ್ಕೊಳ್ಳೋದು. ನಾನ್ ವೆಜ್. ಹೆಂಗೆ ಗೊತ್ತಾಯ್ತು? ಚಿಕನ್ ಪೀಸ್. ಸರಿ, ನಿಮ್ದು ತಿಂದ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಬೈ ಟೇಸ್ಟ್ ಚಿಕನ್ ಚೆನ್ನಾಗಿದೆ. ಅದ್ರದ್ದು ವೈಟ್ ಪೇಪರ್ ಬೇಕಾದ್ರೆ ಇನ್ನೊಂದು ಕೊಟ್ಟಿದ್ದಾರೆ. 1 2 ತೋರಿಸಬೇಕಿದೆ ಹೆಂಗಿದೆ ಅಂತ. ಇದೇ ಡೋಲ್ಪುರಿ. ಖಾರ ಬೇಕು ಅಂತ ಕೇಳಿ ಹಾಕ್ಸ್ಕೊಂಡಿದ್ದೀವಿ. ರೋಲ್ ಮಾಡ್ಕೊಂಡು ಎತ್ಕೊಳ್ತೀನಿ.
ಹಾಯ್ ಗುಡ್ ಮಾರ್ನಿಂಗ್. ಸೊ ಇವತ್ತು ಏನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ತಿಂಡಿ ಮಾಡಬೇಕು. ಸೊ ನೆನ್ನೆ ಥರ ಎಗ್ಗದು 2 ದಿನ ತಿಂದಲ್ಲ, ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಮ್ಯಾಗಿಗಳು ತೊಗೊಂಡು ಇಟ್ಕೊಂಡಿದ್ವಿ ಮುಂಚೆನೆ, ಮೊನ್ನೆ ಬಂದಾಗಲೇ. ಅದಕ್ಕೆ 3 ಥರ ಡಿಫ್ರೆಂಟ್ ವೆರೈಟೀಸ್ ಇದೆ. 2 ಪ್ಯಾನಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಏನಂದರೆ ಮ್ಯಾಗಿ ವಿತ್ ಬ್ಲ್ಯಾಕ್ ಕಾಫಿ. ಸೊ ಇದಾದಮೇಲೆ ನಾವು ಮುಂದೆ ಹೋಗ್ತೀವಿ. ಎಲ್ಲಿ ಹೋಗ್ಬೇಕಂತ ಇವತ್ತು ಒಂದೇ ದಿನ ಇರೋದಿಲ್ಲಿ. ಇದಾದಮೇಲೆ ನಾಳೆ ಬೆಳಿಗ್ಗೆ ಫ್ಲೈಟ್ ಇದೆ ಇಂಡಿಯಾಗೆ. ಸೊ ಈಗ ಇದನ್ನು ಪ್ರಿಪೇರ್ ಮಾಡಬೇಕು. ಬನ್ನಿ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ನೋಡಿ. ಪ್ಯಾನ್ ಕಡಿಮೆ ಇರೋದ್ರಿಂದ 2 ಒಟ್ಟೊಟ್ಟಿಗೆ ಬೇಯಿಸೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಇದು ಇನ್ನೊಂದು ಬೇರೆದಿದು. ಇದ್ರೊಳಗಡೆ ಈ ಥರ ಕೊಟ್ಟಿದ್ದಾರೆ, ಎಲ್ಲ ಮಸಾಲ ಮಿಕ್ಸ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಳಗಡೆ ಇದೊಂದಿದೆ, ಬಟ್ ಚೆನ್ನಾಗಿರುತ್ತೆ. 2 ಮಿಕ್ಸ್ ಆದಾಗ ಹೊಸದೇ ಒಂದು ವೆರೈಟಿನೇ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಲಿಕ್ಕಿನೂ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನೀಗ ಕಾಫಿಗೆ ಕೆಟಲ್ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಫುಲ್ಲು ರೊಟೇಟ್ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಒಂದು ಸಿಂಗಾಪುರ್ ಡ್ರೈಡ್ ನೂಡಲ್ಸು ರೆಡಿಯಾಗಿದೆ, ಈ ಕಡೆ ಇದು ಇನ್ನೊಂದು ರೆಡಿ ಆಗಿ. ಸೊ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಸೊ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ಸಕ್ಕತ್ ಬಿಸಿ ಇದೆ. ಹೌದಾ, 2 ಪ್ಯಾಕೆಟ್ ಮಿಕ್ಸ್ ಮಾಡಿ 2 ಡಿಫ್ರೆಂಟ್ ಫ್ಲೇವರ್ಸ್ನ ಮಿಕ್ಸ್ ಮಾಡೋದು ಚೆನ್ನಾಗಿದೆಯಾ? ಏನೂ ಮಾಡೋಕ್ಕಾಗಲ್ಲ, ಕಂಟೈನರ್ ಇಲ್ಲ, 3 ಡಿಫ್ರೆಂಟ್ ಪ್ಯಾಕೆಟ್ಸ್ ಇದೆ. ಇದನ್ನು ಟೇಸ್ಟ್ ಮಾಡಿ ಬಾಬು. ಈ ಚಳಿಗೆ ಬೇಗ ಆರೋಗ್ತಾ ಇದೆ ಅನಿಸುತ್ತಲ್ಲ. ಬಿಸಿ ಇದ್ದಾಗ ತಿಂದ್ಬಿಡ್ಬೇಕಿದು ಪಟಾಪಟ್ ಅಂತ. ಇದು ಪರವಾಗಿಲ್ವಾ? 2ರಲ್ಲಿ ಯಾವ್ದು ಇಷ್ಟ ಆಯಿತು? ಮಿಕ್ಸ್ಡ್ ಮ್ಯಾಗಿನ ಇಂಡಿವಿಜುವಲ್? ಮಿಕ್ಸ್ಡ್ ಚೆನ್ನಾಗಿದೆಯಾ? ಸೊ ಇವತ್ತಿಗೆ ರೆಡಿಯಾಗಿ ಹೊರಟಿದ್ದೀವಿ. ವಾಟ್ರ್ ಬಾಟಲ್ ಎಲ್ಲ ರೀಫಿಲ್ ಮಾಡಿಕೊಂಡು ಇಟ್ಕೊತಾ ಇದ್ದೀವಿ. ಸೊ ಮಂಗಲ್ ಮಹಾದೇವ್ ಅಂತ ಒಂದು ಟೆಂಪಲ್ ಥರ, ಅಲ್ಲಿ ಶಿವಂದು ಸ್ಟ್ಯಾಚು, ತುಂಬ ದೊಡ್ಡ ಸ್ಟ್ಯಾಚು ಇದೆ. ನಾವು ಶಿವ ಭಕ್ತರಾಗಿ ಅಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಈಗ ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ.